ವಿದ್ಯಾರ್ಥಿಗಳೇ, ಚಿತ್ರಕಲೆ ಅಂತಕ್ಕಂಥದ್ದು ಆದಿ ಗುಣದಿಂದ ಬಂದಂಥದ್ದು. ಇದು ಭಾಷೆ ಲಿಪಿ ಕಂಡುಹಿಡಿಯಕ್ಕಿಂತ ಮೊದಲು ನಾವು ಸಂವಹನ ಮಾಡಲಿಕ್ಕೆ ಚಿತ್ರಕಲೆಯನ್ನು ಕಂಡುಹಿಡಿದ್ರು. ಯಾವಾಗ ಏನು ನಮ್ಮ ಹಳೆಯ ನಾಗರಿಕತೆಗಳದಾವಲ್ಲ, ಯಾವುದು ನಮ್ಮ ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಆಗಿರ್ಬೋದು, ಬ್ಯಾಬಿಲೋನಿಯನ್ ನಾಗರಿಕತೆ ಆಗಿರ್ಬೋದು, ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಚೀನಾ ನಾಗರಿಕತೆ ಆಗಿರಬಹುದು. ಈ ನಾಗರಿಕತೆಗಳಲ್ಲಿ ನಾವೇನೇನು ಕಾಣ್ತೀವಿ ಅಂದ್ರೆ, ಭಾಷೆ ಬರವಣಿಗೆಗಿಂತ ಮೊದಲು ಏನು ಕಂಡು ಹಿಡಿದ್ವಿ ನಾವು? ಚಿತ್ರಗಳನ್ನು ತೆಗೆದಿಡುವಂಥದ್ದು, ತೆಗೆಯುವಂಥದ್ದು ಬಂಡೆಗಳ ಮೇಲೆ. ಇನ್ನು ನಮಗೆ ತಾಳೆಗೆರೆ ಗೊತ್ತಿದ್ದಿಲ್ಲ, ತಾಳೆಗೆರೆ ಗೊತ್ತಾದ್ಮೇಲೆ ಪೇಪರನ್ನು ಕಂಡು ಹಿಡಿದ್ವಿ ನಾವು. ಅರ್ಥ ಆಯ್ತು? ಹಾಂ, ಆವಾಗ ನಾವು ಸಂಕೇತಗಳನ್ನು, ನಮ್ಮ ಭಾಷೆಗೆ ಸಂಕೇತಗಳನ್ನಾಗಿ ಬಳಸ್ಕೊಂಡಿವಿ ನಾವು. ಏನನ್ನ? ಚಿತ್ರಗಳನ್ನ. ಅರ್ಥ ಆಯ್ತಲ್ವಾ? ಇವತ್ತು ನಾವು ಕೆಲವೊಂದು ಪಕ್ಷಿಗಳನ್ನ, ಪ್ರಾಣಿಗಳ ಸಂಕೇತವಾಗಿ ಬಳಸ್ತಿದ್ವಿ ನಾವು. ಪಾರಿವಾಳವನ್ನ ಶಾಂತಿಯ ಸಂಕೇತವಾಗಿ ಬಳಸ್ತೀವಿ ನಾವು. ಅರ್ಥ ಆಯ್ತು? ನರ್ತನ ಬಂದ್ರ ನವಿಲನ್ನು ನಾವು ಸಂಕೇತವಾಗಿ ಬಳಸ್ತಾ ಇದ್ದೇವೆ. ಹೋರಾಟಕ್ಕೆ ಗೂಳಿಯನ್ನು. ಈ ರೀತಿ ಒಂದೊಂದಕ್ಕೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಸಂಕೇತಗಳನ್ನು ಕೊಟ್ಟಿದ್ದೀವಿ ನಾವು. ಇದಕ್ಕಿಂತ ಹಿಂದೆ ಹೋದಾಗ ನಾವು ಏನು ನಮ್ಮ ಹಳೆಯ ನಾಗರಿಕತೆಗಳದಾವಲ್ಲ, ಅಲ್ಲೇ ಪುರಾತನ ಕಾಲದಲ್ಲಿ ಭಾಷೆ ನಾವು ಮಾತಾಡ್ತಿದ್ವಿ. ಬರವಣಿಗೆ ಇದ್ದಿಲ್ಲ ನಮ್ಗೆ ಆವಾಗ. ಹಾಗಾದ್ರೆ ಬರವಣಿಗೆಗಿಂತ ಮೊದಲು ಬಂದದ್ದು ಏನಾಗದ್ರ? ಚಿತ್ರ. ಮೊದಲು ಬಂದದ್ದೇ ರೇಖಾಚಿತ್ರ. ಪ್ರಪ್ರಥಮ ಮಾನವ ಜನಾಂಗ ಕಂಡು ಹಿಡಿದಂಥದ್ದು ಏನು? ರೇಖಾಚಿತ್ರ. ರೇಖಾಚಿತ್ರ ರೇಖೆ ಅಂದ್ರೆ ಗೆರೆ. ಒಂದು ಗೆರೆ ಹೊಡ್ಬಿಡೋದು. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸರ್ ಇದು ಇದೆ ರೀ. ಎಕ್ಸಾಂಪಲ್ ನೋಡಿ, ಹೇಳ್ತೀನಿ ನಾನು. ಈ ಒಂದು ದಿನ ಹಿಂಗೆ ಮಾಡಿದ್ದೀನಿ ನಾನು, 2 ಗೆರೆ ಹೇಳ್ದ. ಸರ್ ಕಪ್ಪಾತ್ರಿ ಇದು. ಇದು ಏನ್ ಮಾಡಿದ್ದೀನಿ ನಾನು? ಏನು ರೇಖೆ? ರೇಖೆ ಏನು ಹೇಳಿದ್ದೀನಿ ನಾನು? ನೀವು ಹೇಳ್ಬಿಡ್ತಿದ್ದ ನಾನು, ಸರ ಕಪ್ಪ್ರಿ. ಅವನ್ ಇನ್ನೊಂದು ಮತ್ತೆ ಆಗಲ್ಲ ಅಂತ ತೆಗಿತೀನಿ ನಾನು ಅವಾಗ. ಸರ್ ಬಸಿರಿ ಅಲ್ವಾ? ಹಾಗಾಗಿ ಏನ್ ಮಾಡಿದ್ದೀನಿ ನಾನು? ಮೊನ್ನೆ ರೇಖೆಗಳನ್ನ, ಗೆರೆಗಳನ್ನ ಮಾತ್ರ ಹಾಕಿದ್ದೀನಿ. ನಮ್ಮ ಏನು ರೇಖಾಚಿತ್ರ ಅಂತಕ್ಕಂಥದ್ದು ನಮ್ಮ ಭಾಷೆಗೆ ಇಂತ ಮೊದಲನೇ ಹುಟ್ಟುಕೊಂಡಂಥದ್ದು. ಮಾನವ ಜನಾಂಗದ ಏನು ಇವತ್ತು ನಾವು ನಮ್ಮ ಸಂಸ್ಕೃತಿ ಸಂಸ್ಕಾರ ಬಂತಲ್ವಾ, ಅದು ಈ ರೇಖಾಚಿತ್ರದ ಮುಖಾಂತರ ಬೆಳವಣಿಗೆ ಹಾಕೊಂಡು ಬಂತು. ಅದೇ ಮುಂದೆ ಈ ರೀತಿ ಚಿತ್ರ ಹುಟ್ಟಲಿಕ್ಕೆ ಕಾರಣೀಭೂತ ಆಯಿತು. ಇದು ಹಾಫ್ ಸೈಡ್ ಚಿತ್ರ. ಇದು ಒಂದು ಸೈಡ್. ಇದನ್ನೇ ನಾನು ಯಥಾವತ್ತು ಈ ಕಡೆ ತಗೋಬೇಕಾದ್ರೆ ಮೇಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಪೇಪರ್ನಲ್ಲಿ ತೆಗೆದ್ರೆ ಹೊಳ್ಳಿ ಮಡಿಚಿ ಗೆರೆ ಕಾಣಿಸುತ್ತೆ, ತಿದ್ದಿ ಮತ್ತೆ ಹೊಳ್ಳಿ ಆ ಗೆರೆನ ತಿಂದ್ಬಿಟ್ರೆ ಈಜಿಯಾಗಿ ನಮ್ಗೆ ಪೇಪರ್ನಲ್ಲೇ ತೆಗಿಬಹುದು. ಬಟ್ ನಾನು ಇದನ್ನ ಯಥಾವತ್ತು ಈ ಕಡೆ ತೆಗಿಬೇಕಾದ್ರೆ ಸ್ವಲ್ಪ ಏನಾಗತ್ತೆ, ಮೆಜರ್ಮೆಂಟ್ ತಪ್ಪೈತೆ. ಹಾಗಾಗಬಾರ್ದು ಅಂದ್ರೆ ಇದನ್ನ ಹಾಕೊಂಡಿದ್ದೀನಿ ಈಗ ನಾನು. ಇದಕ್ಕೊಂದು ಮೆಜರ್ಮೆಂಟ್ ಹೇಳ್ಕೊಬೇಕು ನಾನು. ಮೆಜರ್ಮೆಂಟ್ ಹೇಳ್ಕೊಂಡು ಆ ಮೆಜರ್ಮೆಂಟ್ ಅನ್ನು ನಾ ಈ ಕಡೆ ಇಟ್ಕೊಂಡೆ ಅಂದ್ರೆ ಕರೆಕ್ಟಾಗಿ ಯಥಾವತ್ತಾಗಿ ಚಿತ್ರ ಈ ಕಡೆಗೆ ಮೂಡಿ ಬರುತ್ತೆ. ಅದಕ್ಕೆ ನಾನು ಏನು ನಿಮ್ಗೆ ಆಗಾಗ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಪೇಪರ್ ಮಡ್ಚೋದು, ಒಂದು ಸೈಡ್ ತೆಗೆಯೋದು, ಹೊಳ್ಳಿ ಅದನ್ನ ಮಡ್ಚಿ ಬಿಟ್ರೆ ಗೆರೆ ಕಾಣ್ತೈತಿ. ಅದ್ರ ಮೇಲೆ ಪುನಃ ತಿದ್ದಬೇಕು. ಈ ಕಡೆಗೆ ಗೆರೆ ಕಾಣ್ತೈತಿ. ಆ ಗೆರೆ ಮೇಲೆ ತೆಗೆದುಬಿಟ್ರೆ ಈ ಕಡೆ ಏನಿದೆಯೋ ಯಥಾವತ್ತಾಗಿ ಈ ಕಡೆಗೆ ಚಿತ್ರ ಬರುತ್ತೆ. ಇಲ್ಲಿ ನಾ ಬೋರ್ಡಿನ ಮೇಲೆ ಬರೀ ಅದನ್ನ ಸೀಮೆ ಸುಣ್ಣದಿಂದ ಬಿಳೆ ಬಣ್ಣ ಮಾಡಿದ್ದೀನಿ ನಾನು. ಈಗ ನಾವು ಪೇಪರ್ನಲ್ಲಿ ಕ್ರೇಯಾನ್ಸ್ ಪೆನ್ ಬರ್ತವೆ, ಹೌದ್ರಿ? ಆಮೇಲೆ ಮಾರ್ಕರ್ಸ್ ಪೆನ್ ಬರ್ತವೆ. ಇನ್ನು ಅದಕ್ಕಿಂತ ಮುಂದೆ ಹೋದ್ರೆ ನಾವು ವಾಟರ್ ಟ್ಯೂಬ್ ಬರ್ತವೆ. ಹಾಗಾದ್ರೆ ನಾನು ಇದಕ್ಕೊಂದಿಷ್ಟು ಬೇರೆ ಬಣ್ಣ ಕೊಟ್ಕೊಂಡು ಇದರಲ್ಲಿ ಬಣ್ಣವನ್ನು ಸ್ವಲ್ಪ ತಿಳಿ ಮತ್ತು ಗಾಢವಾಗಿ ಬಣ್ಣ ಮಾಡ್ಕೋಬೇಕು ನಾನು ವಾಟರ್ ಟ್ಯೂಬ್ ತೆಗೆದುಕೊಂಡಾಗ. ಅಂದ್ರೆ ಅದು ಚಿತ್ರ ಏನಾಗ್ತೈತಿ, ಚೆನ್ನಾಗಿ ಕಾಣತೈತಿ. ಎಲ್ಲಿ ನಾನು ದಪ್ಪಾಗಿ ಬಣ್ಣ ಮಾಡ್ಕೋಬೇಕು, ಎಲ್ಲಿ ಲೈಟಾಗಿ ತಗೋಬೇಕು, ಮೊದಲು ನಾನು ಅದನ್ನ ರೂಢಿ ಮಾಡ್ಕೋಬೇಕು ಪೇಪರ್ನಾಗ. ಇದಕ್ಕಿಂತ ನಾನು ಬ್ಯೂಟಿಫುಲ್ ಆಗಿ ಬಣ್ಣವನ್ನ ಮಾಡಬಹುದು. ಅರ್ಥ ಆಯ್ತು? ಇದು ಈ ರೀತಿ ನಾವು ವಾರದಾಗ ಒಂದು 2 ಅವಕಾಶ ಸಿಕ್ಕಾಗ ಚಿತ್ರನ ತೆಗಿಯೋಣ. ಚಿತ್ರಕಲಾವಿದರು ಆಗೋಣ. ಒಳ್ಳೆಯ ಡ್ರಾಯಿಂಗ್ ನಮ್ದಾಗಲಿ. ನಾಳೆ ಇದು ನಿಮ್ಗೆ ನೋಡ್ರಿ,
ನಮ್ಮ ಹೊಸಳ್ಳಿ ಮಕ್ಕಳು ಎಲ್ಲಿ ಹೋಗ್ತಾರೆ ಈಗ ಡಿ ಶಾಲೆಗೆ ಹೋಗ್ತಾರೆ ಹೈಸ್ಕೂಲ್ಗೆ, ಅಲ್ಲಿ ಡ್ರಾಯಿಂಗ್ ಮಾಸ್ಟರ್ ಅದಾರ. ನಮ್ಮ ಶಾಲೆಯಲ್ಲಿ ಡ್ರಾಯಿಂಗ್ ಮಾಸ್ಟರ್ ಇಲ್ಲ, ಬಟ್ ಆ ಕೊರತೆಯನ್ನು ನಾನು ಈಸಿದ್ದೀನಿ. ಹೌದಾ? ಡ್ರಾಯಿಂಗ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಆಟದ ಮಾಸ್ತರ್ ಇಲ್ಲಂದ್ರೆ ಆಟದ ಮಾಸ್ತರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಸಫಾಯಿ ಕೆಲಸದಿಂದ ಹಿಡ್ಕೊಂಡು. ಅಂದರೆ ನಾವು ಎಲ್ಲವನ್ನೂ ಮಾಡಬೇಕು. ಕನ್ನಡ ಶಾಲೆ ಅಂದರೆ ಒಬ್ಬ ಶಿಕ್ಷಕ ಹೇಗಿರ್ಬೇಕಂದ್ರೆ ಆಲ್ರೌಂಡ್ ಶಿಕ್ಷಕನಾಗಿರ್ಬೇಕು. ಅವನು ಇಂಥದ್ದು ಬರಲ್ಲ ಅನ್ನಂಗಿಲ್ಲ. ಆಟ ಆಡಿಸ್ಬೇಕಾ ಬಾಯ್, ಪಾಠ ಮಾಡ್ಬೇಕಾ ಬಾಯ್, ಕುಣಿಸ್ಬೇಕಾ ಯಾಸ್, ಬಣ್ಣ ಹಚ್ಬೇಕಾ ಯಾಸ್, ಮೇಕಪ್ ಮಾಡ್ಬೇಕಾ ಯಾಸ್, ಎಲ್ಲಕ್ಕೂ ನಾನು ಸಮರ್ಥನಾಗಿದ್ದಾಗ ಮಾತ್ರ ಒಬ್ಬ ನಾನು ಸಂಪೂರ್ಣ ಶಿಕ್ಷಕನಾಗಲಿಕ್ಕೆ ಸಾಧ್ಯ. ಇಲ್ಲಿಲ್ಲಂದ್ರೆ ಅಷ್ಟೊಂದು ಸರಿ ಅನಿಸಂಗಿಲ್ಲ. ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಆಟದ ಮಾಸ್ತರ್ ಇಲ್ಲಾಂದ್ರೂ ಹಿರಿಯ ಮಾಸ್ತರ್ ಅದನ್ನು ತುಂಬಿದ್ದಾರೆ, ಡ್ರಾಯಿಂಗ್ ಮಾಸ್ಟರ್ ಇಲ್ಲಾಂದ್ರೂ ಆ ಜಾಗವನ್ನು ತುಂಬಿದ್ದೀನಿ. ಮತ್ತು ಸ್ವಲ್ಪ ಮಕ್ಕಳಿಗೆ ಸಮಯ ಸಂದರ್ಭ ಸಿಕ್ಕಾಗ ಈ ಮೌಲ್ಯ ಶಿಕ್ಷಣ ಅಂತಕ್ಕಂಥದ್ದು ಹೇಳ್ಬೇಕು. ನಾವು ಮೌಲ್ಯ ಶಿಕ್ಷಣ ಅಥವಾ ನೈತಿಕ ಶಿಕ್ಷಣ ಅಂತ ಬರ್ತೈತಿ. ನಮ್ಮ ಮನಸ್ಸು ಭಾಳ ಮಾರ್ಕಟನಂಗಿರ್ತೈತಿ. ಮನಸ್ಸಿಗೆ ಏನಿರಲ್ಲ, ನಿಯಂತ್ರಣ ಇರಲ್ಲ. ಇಲ್ಲಿ ಕುಂತಿರ್ತೀವಿ, ನನ್ನ ಮನಸ್ಸೆಲ್ಲೋ ಹೊರಗಡೆಗೆ ಹೋಗಿರ್ತೈತಿ. ಹಾಗಾದ್ರೆ ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು. ಶಿಕ್ಷಕರು ಏನು ಹೇಳ್ತಾರೆ ಅನ್ನೋದನ್ನು ಇಲ್ಲೇ ನಾನು ಇರಬೇಕು. ಫಿಸಿಕಲಿನೂ ಇರಬೇಕು, ಮೆಂಟಲಿನೂ ಇರಬೇಕು. ನಾನು ಫಿಸಿಕಲಿ ಮಾತ್ರ ಅದೀನಿ, ಮೆಂಟಲಿ ಎಲ್ಲೇ ಹೋಗಿದ್ದೀನಿ ಅಂದ್ರೆ ನಾ ಮಾಡೋ ಪಾಠ ನಿಮಗೆ ಮನಸ್ಸಿನಾಗ ಅದು ಉಳಿಯಂಗಿಲ್ಲ, ತಲೆಗೆ ಹತ್ತಂಗಿಲ್ಲ. ಹಾಗಾಗಿ ಶಾಲೆಯಲ್ಲಿ ಇದ್ದಂಥ ಸಮಯದಲ್ಲಿ ಸ್ವಲ್ಪ ಶಾಂತ ಚಿತ್ತತೆಯಿಂದ ಶಿಕ್ಷಕರು ಹೇಳುವಂಥ ಪಾಠವನ್ನು ಅಚ್ಚುಕಟ್ಟಾಗಿ ಕೇಳಬೇಕು. ಮನೆಗೆ ಹೋಗಿ ಕೊಟ್ಟಂಥ ಹೋಮ್ವರ್ಕನ್ನು ಮಾಡಬೇಕು. ಸರಿನಾ? ಇದು ನಿಮ್ಮ ಸೌಭಾಗ್ಯ ಅನ್ಕೊತೀನಿ. ಯಾಕಂದ್ರೆ ಡ್ರಾಯಿಂಗ್ ಮಾಸ್ಟರಾಗಿ ಹಿರಿಯ ಮಾಸ್ಟರ್ ಅದಾರ, ಆಟದ ಮಾಸ್ತರಾಗಿ ಹಿರಿಯ ಮಾಸ್ಟರ್ ಅದಾರ, ಗ್ರೌಂಡ್ ಸ್ವಚ್ಛ ಇಡ್ಲಿಕ್ಕೂ ಹಿರಿಯ ಮಾಸ್ಟರ್ ಅದಾರ. ಹೌದಲ್ಲ? ಇದು ಕಿರಿಕಿರಿ ಅನಿಸ್ಬೋದು ನಿಮ್ಗೆ. ಏನಪ್ಪ ಯಪ್ಪ ಅಲ್ಲಿ ಒಂದು ಹಾಯಿ ಬೀಳಂಗಿಲ್ಲ, ಅಲ್ಲಿ ಒಂದು ಇಟ್ಟು ಏನು ಬೀಳಂಗಿಲ್ಲ, ಹಂಗೆ ನಿಂತು ಬಿಡ್ತಾರೆ ನೋಡ್ರಿ, ಹೊಯ್ಯಿ 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 ಅಂತ. ನೋಡ್ರಿ, ನನ್ನ ಶಾಲೆ, ನನ್ನ ದೇವಾಲಯ, ನನ್ನ ಮಕ್ಕಳೇ ದೇವರು. ಇಲ್ಲಿ ನಾವು ನೀವು ಅದೀವಲ್ಲ ಶಿಕ್ಷಕರು, ಕೇವಲ ಪೂಜಾರಿಗಳು. ನಾವು ಯಾರಿಗೆ ಪೂಜಾರಿಗಳು? ಮಕ್ಕಳನ್ನು ದೇವರಂತ ತಿಳ್ಕೊಂಡು ನಿಮ್ಮ ಸೇವೆಗಾಗಿರ್ತಕ್ಕಂಥ ಪೂಜಾರಿಗಳು ನಾವು.